ಮಾಡ್ತಕ್ಕಂಥ ಭಾಷಣ ಇದೆಯಲ್ಲ ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾವು ಏನ್ ಹೇಳಿಸ್ತೀವಿ ಅದೆಲ್ಲ ನಡೆಯುವಂಥದ್ದು ನಡಿಬೇಕು, ಗೌರವವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಬರಲ್ವಾ, ಜೆಡಿಎಸ್ ಬರಲ್ವಾ, ಕನ್ನಡಿಗರು ಬರಲ್ವಾ? ಮೇಕೆದಾಟು ಬರೀ ಕಾಂಗ್ರೆಸ್ ಅವರ ಹೋರಾಟ, ಕರ್ನಾಟಕದ ಇತಿಹಾಸ ಬರೀ ಕಾಂಗ್ರೆಸ್ ಅವರ ಹೋರಾಟ. ಅಶ್ವಥ್ ಅವರೇ, ನೀವು ಮತ್ತೆ ಈಗೇನು ಯಾಕೆ ಮಾತಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡಿ, ನೀವು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನು ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸಪ್ ಬಿಟ್ರು, ನಾವು ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ನೋಡಿ, ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರಲಿಲ್ಲ. ಯಾಕೆ ಬರಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಕಾಂಗ್ರೆಸ್ ಅಂತ ನೀವೇ ಯಾಕೆ ಧಮಕಿ ಹಾಕ್ತೀರಾ? ನೀವು ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು. ಯಾವುದೇ